6 ವರ್ಷದಿಂದ ಆ ಇಬ್ಬರು ನಟರ ಅಭಿಮಾನಿಗಳು ಈ ಸುದ್ದಿಗಾಗಿನೇ ಕಾಯ್ತಾ ಇದ್ರು. ಆ ಕಾಯುವಿಕೆ ಫಲ ನೀಡಿದೆ. ಶುಭ ಸುದ್ದಿ ಸಿಕ್ಕಿದೆ. ಆ ಸುದ್ದಿಯನ್ನ ಮೊದಲು ನೀಡಿದ್ದೆ ನ್ಯೂಸ್ 18. ಸುದ್ದಿ ಕೇಳ್ತಾ ಇದ್ದಂತೆ ಅಭಿಮಾನಿಗಳು ಹಬ್ಬ ಮಾಡೋಕೆ ಶುರು ಮಾಡಿದ್ದಾರೆ. ಇಡೀ ಸ್ಯಾಂಡಲ್ವುಡ್ ಸಂಭ್ರಮಿಸುತ್ತದೆ. ನ್ಯೂಸ್ 18ಗೆ ಸ್ಯಾಂಡಲ್ವುಡ್ನ ಅತ್ಯಾಪ್ತ ಮೂಲಗಳಿಂದ ಮಾಹಿತಿ ಸಿಕ್ಕಿದ್ದು, ಕೊನೆಗೂ ಒಂದಾದ ಸುದೀಪ್ ದರ್ಶನ್. ಇದೇ ಕ್ಷಣದ ಬಿಗ್ ಬ್ರೇಕಿಂಗ್ ನ್ಯೂಸ್. ಸದ್ಯದಲ್ಲೇ ಸ್ಯಾಂಡಲ್ವುಡ್ ಬಿಗ್ ಸ್ಟಾರ್ಗಳ ಸಮಾಗಮ ಆಗುತ್ತೆ. ಮೊದಲು ಸುದ್ದಿ ಬ್ರೇಕ್ ಮಾಡಿದ್ದೆ ನ್ಯೂಸ್ 18. ಬರೋಬ್ಬರಿ 6 ವರ್ಷಗಳ ಮುನಿಸು ದರ್ಶನ್ ಸುದೀಪ್ ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಂಡಿರಲಿಲ್ಲ. ಕನ್ನಡ ಸಿನಿಮಾ ಪ್ರೇಮಿಗಳದ್ದು, ಇಬ್ಬರ ಅಭಿಮಾನಿಗಳದ್ದು ಕೂಡ ಸುದೀಪ್ ದರ್ಶನ್ ಒಂದಾಗಲೇಬೇಕೆಂಬುದೇ ಆಶಯವಾಗಿತ್ತು. ಇದರ ಮಧ್ಯೆ ಕಲಹ, ಜಗಳ, ಅಭಿಮಾನಿಗಳ ಮಧ್ಯೆ ಸಮರ, ಹೀಗೆ ಎಲ್ಲವೂ ನಡೆದು ಹೋಯಿತು. ಆದ್ರೂ ಇಬ್ಬರ ಫ್ಯಾನ್ಸ್ಗಳದ್ದು ಒಂದೇ ಆಸೆ, ಯಾವಾಗ ಒಂದಾಗ್ತಾರೆ ಅಂತ. ಆ ಘಳಿಗೆ ನಿನ್ನೆ ಬಂದೇ ಬಿಡ್ತು. ಸುಮಲತಾ ಅಂಬರೀಶ್ ಬರ್ತ್ಡೇ ಪಾರ್ಟಿಯಲ್ಲಿ ಇಬ್ಬರು ಕಾಣಿಸಿಕೊಂಡು ಅಚ್ಚರಿ ಮೂಡಿಸಿದ್ರು. ಕಾರ್ಯಕ್ರಮದಲ್ಲಿ ಕುಚಿಕು ಕುಚಿಕು ಹಾಡೆ ಮೇಳೈಸಿತು. ಆ ಸೆನ್ಸೇಷನಲ್ ಸುದ್ದಿಯನ್ನ ನಿಮ್ಮ ನ್ಯೂಸ್ 18 ಕನ್ನಡ ಮೊದಲ ಬಾರಿ ನಿಮ್ಮ ಮುಂದಿಟ್ಟಿತ್ತು. ಬರ್ತ್ಡೇಗೆ ಇಬ್ಬರಿಗೂ ಕೂಡ ಸುಮಲತಾ ಅವರು ಆಹ್ವಾನ ಕೊಟ್ಟಿದ್ದಾರೆ. ಸುದೀಪ್ ದರ್ಶನ್ಗೆ ನಟಿ ಸುಮಲತಾ ಕೇಕ್ ತಿಂದು ಒಂದೇ ವೇದಿಕೆಯಲ್ಲಿದ್ರು ಪರಸ್ಪರ ಮಾತನಾಡಿಲ್ಲ. ವಿಡಿಯೋದಲ್ಲಿ ಸುಮಲತಾ ಹಿಂದೆ ದರ್ಶನ್ ನಿಂತಿದ್ರೆ ಸುದೀಪ್ ರಾಕ್ಲೈನ್ ವೆಂಕಟೇಶ್ ಪಕ್ಕ ನಿಂತಿದ್ರು. ಮಧ್ಯರಾತ್ರಿಯವರೆಗೂ ನಡೆದ ಈ ಪಾರ್ಟಿಯಲ್ಲಿ ಇಬ್ಬರನ್ನ ರಾಜಿ ಮಾಡುವ ಕೆಲಸನೂ ಆಗಿದೆ. ಖಂಡಿತ ಅವರೆಲ್ಲ ನಮ್ಮ ಕುಟುಂಬದ ಒಂದು ವಿಷಯ ಬಂದಾಗ ಎಲ್ಲರೂ ಒಂದೇನೆ, ಯಾರು ಆ ಥರ ಬೇರೆ ರೀತಿಯಲ್ಲಿ ಅವರು ಇರೋದಿಲ್ಲ. ನಾವೆಲ್ಲ ಒಂದೇ ಕುಟುಂಬದವರು ಅನ್ನೋ ಥರನೇ ಇರ್ತಾರೆ. ಇನ್ನು ಸುದೀಪ್ ಹಾಗೂ ದರ್ಶನ್ ಒಂದಾಗಿದ್ದಕ್ಕೆ ಸ್ಯಾಂಡಲ್ವುಡ್ ಫುಲ್ ಖುಷಿಯಾಗಿದೆ. ನನಗೂ ಖುಷಿ ಆಯಿತು. ನಾನಿಬ್ರ ಜೊತೆನೂ ಹೋಗಿ ಕೂತು ಒಂದೆರಡು ಪೀಸ್ ಚಿಕನ್ ತಿಂದೆ. ಅಲ್ಲ, ಆ ಥರ ಆದರೆ ಏನದು 100% ಸೂಪರ್ ಅದು. ಬಿಕಾಸ್ ಸುದೀಪ್ ಸರ್ ಮತ್ತು ದರ್ಶನ್ ಸರ್ ಒಟ್ಟಿಗೆ ಬಂದರೆ ಒಂದು ಸಿನಿಮಾದಲ್ಲಿ ಏನು ಅದ್ಭುತವಾಗಿರುತ್ತೆ. ಕುಟುಂಬದಲ್ಲಿ ಸಣ್ಣ ಪುಟ್ಟ ಇವೆಲ್ಲ ಚಿಕ್ಕ ಚಿಕ್ಕ ವಿಷಯಗಳು ಬರ್ತಾ ಇರುತ್ತೆ. ಯಾವುದೇ ಒಂದು ವಿಷಯ, ಈಗ ದರ್ಶನ್ ಸರ್ ಆಗಲಿ ಸುದೀಪ್ ಸರ್ ಆಗಲಿ ಆ ಟೈಮ್ ಕೊಟ್ಟರು. ಸೊ ಆ ಒಂದು ಟೈಮು ಇವತ್ತು ನಾನು ಹೇಳ್ತಿದ್ದೀನಲ್ಲ, ಯಾಕಂದ್ರೆ ನಾನು ಇನ್ನೂ ಕ್ಲೋಸ್, ಏನೇನು ವಿಷಯಗಳು ಅಂತ ನನಗೆ ಗೊತ್ತಿದೆ. ಇನ್ನೂ ಕ್ಲೋಸ್, ಇನ್ನು ಮುಂದೆ ಇನ್ನೂ ಒಳ್ಳೊಳ್ಳೆ ಸುದ್ದಿಗಳು ಬರ್ತಿದೆ ಅಂಡ್ ನಮ್ಮ ಇಂಡಸ್ಟ್ರಿಗೆ ಒಳ್ಳೇದಾಗ್ತಿದೆ. ಖುಷಿಯಿಂದ ಇದೀವಿ. ನನಗೂ ತುಂಬಾ ಖುಷಿ ಆಯ್ತು. ಸರಿ, ನಾನು ಅವ್ರ ಹತ್ರ ಮಾತಾಡಿದ್ದೆ. ಕನ್ನಡ ಇಂಡಸ್ಟ್ರಿಯಲ್ಲಿ ನಾವು ಯಾವತ್ತಿದ್ರೂ ಯಾವುದೇ ಟೈಮಲ್ಲಿದ್ರು, ಇವಾಗಂತಲ್ಲ, ಮುಂಚೆನೂ ಈಗಲೂ ಇನ್ನು ಮುಂದೆನೂ ಎಲ್ಲರೂ ಒಟ್ಟಿಗೆ ಇರ್ತೀವಿ. ಲೈಕ್ ಮುನಿಸುಗಳು ಬರ್ಬೋದು, ಬಟ್ ಒಟ್ಟಿಗೆ ಇರ್ತೀವಿ. ರಾಜ್ಕುಮಾರ್, ಉದಯ್ ಕುಮಾರ್, ಕಲ್ಯಾಣ್ ಕುಮಾರ್ ಭೂದಾನ ಅಂತ ಒಂದು ಸಿನಿಮಾ ಮಾಡಿದ್ರು. ಅದು ಆ ಕಾಲದಲ್ಲೂ ಆಗಿದೆ. ಅದಾದಮೇಲೆ ದಿಗ್ಗಜರು ಅಂತ ಒಂದು ಸಿನಿಮಾ ಬಂತು, ವಿಷ್ಣುವರ್ಧನ್ ಅಂಡ್ ಅಂಬರೀಷ್ ಮಾಡಿದ್ರು. ಆಮೇಲೆ ಪ್ರೇಮಲೋಕ ಅಂತ ಒಂದು ಸಿನಿಮಾ ಬಂತು. ಅದರಲ್ಲಿ ರವಿಚಂದ್ರನು, ಅನಂತ್ನಾಗ್, ಪ್ರಭಾಕರ್, ಆಮೇಲೆ ಅಂಬರೀಷ್, ವಿಷ್ಣುವರ್ಧನ್ ಎಲ್ಲರನ್ನೂ ಕರ್ಕೊಂಡ್ಬಂದಿದ್ರು. ಸೊ ನಾವು ಹೇಳ್ತೀವಿ, ಸಿನಿಮಾದಲ್ಲಿ ಎಲ್ಲರೂ ಸ್ನೇಹಿತರೆ. ಸಿನಿಮಾ ಎಕ್ಸ್ಕ್ಲೂಸಿವ್ ಸುದ್ದಿಗಳ ಬಾಕ್ಸ್ ಆಫೀಸ್ ನ್ಯೂಸ್ 18 ಕನ್ನಡ. ಈ ಒಂದಾಗೋ ಪ್ರಕ್ರಿಯೆ ಸಿನಿಮಾ ರಂಗಕ್ಕೆ ಮಾತ್ರ ಸೀಮಿತವಾಗಿಲ್ಲ. ರಾಜಕೀಯದಲ್ಲೂ ಕೂಡ ಡಿಸಿಎಂ ಒಂದಾಗೋಣ ಬನ್ನಿ ಅಂತ ತಮ್ಮ ಹಳೆಯ ದೋಸ್ತಿಗಳನ್ನ ಕೈ ಬಿಸಿ ಕರೀತಿದ್ದಾರೆ. ಯಾರು ಹೋಗಲ್ಲ ಅನ್ನೋ ಮಾತು, ಆದ್ರೆ ಒಳಗೆ ಅದಕ್ಕೆ ವಿರುದ್ಧವಾದ ನಡೆ ಬೆಳವಣಿಗೆ ಆಗ್ತಾ ಇದೆ ಅನ್ನೋದು ಹಂತ ಹಂತವಾಗಿ ಬಯಲಾಗ್ತಿದೆ. ಆದ್ರೂ ಬಿಜೆಪಿ ನಾಯಕರು ಮಾತ್ರ ನಮ್ಮ ಯಾರೂ ಆಪರೇಷನ್ಗೆ ಒಳಗಾಗಲ್ಲ ಅಂತಲೇ ಜಪ ಮಾಡ್ತಿದ್ದಾರೆ. ಗಿಡ ಬೆಳೆಸಿದ್ದೇವೆ, ಹಣ್ಣು ಕೀಳೋಕೆ ಬಿಡ್ತೀವ? ನಾವು ಬೆಳೆಸಿದ ಗಿಡ ಗೊಬ್ಬರ ಹಾಕಿದೀವಿ, ಮರ ಬೆಳೆದಿದೆ, ಹಣ್ಣು ಬೇರೆ ಕಿತ್ಕೊಂಡು ತಿನ್ನೋದು ಬೇಡ ಅಂತ ಹೇಳಿ ಸೋಮಶೇಖರ್ ಕಾಂಗ್ರೆಸ್ ಸೇರ್ಪಡೆ ಫಿಕ್ಸ್. ಪ್ರಧಾನಿ ಮೋದಿಗೆ ಬಂದ್ರು ಸ್ವಾಗತಿಸೋಕೆ ಹೋಗ್ಲಿಲ್ಲ. ಬಿಜೆಪಿ ನಾಯಕರ ಸಭೆಗೆ ಬರ್ತಿಲ್ಲ. ಆದ್ರೆ ಡಿಕೆ ಶಿವಕುಮಾರ್ ಕರೆದ್ರೆ ಸಾಕು, ಎಸ್ಟಿ ಸೋಮಶೇಖರ್ ಥಟ್ ಅಂತ ಓಡಿ ಹೋಗ್ತಾರೆ.
ಇದೀಗ ಮಾಜಿ ಮಂತ್ರಿ ಕಾಂಗ್ರೆಸ್ ಸೇರೋದು ಫಿಕ್ಸ್ ಅನ್ನೋದಕ್ಕೆ ಮತ್ತೊಂದು ಸಾಕ್ಷಿ ಸಿಕ್ಕಿದೆ. ಗಿಡ ಬೆಳೆಸಿದ್ದೇವೆ, ಹಣ್ಣು ಕೀಳೋಕೆ ಬಿಡ್ತೀವಾ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ನೇರವಾಗಿ ಹೇಳಿದ್ದಾರೆ. ನನ್ನ ಸೋಮಶೇಖರ್ ಸಂಬಂಧ 35 ವರ್ಷದ ಸಂಬಂಧ. ರಾಜಕಾರಣ ಏನೇ ಇರಲಿ, ನಾವು ಬೆಳೆಸಿದ ಗಿಡ, ಗೊಬ್ಬರ ಹಾಕಿದೀವಿ, ಮರ ಬೆಳೆದಿದೆ, ಹಣ್ಣು ಬೇರೆ ಕಿತ್ಕೊಂಡು ತಿನ್ನೋದು ಬೇಡ ಅಂತ ಹೇಳಿ ನೀವೆಲ್ಲ ಗೊಬ್ಬರ ಹಾಕ್ಲಿ ಅಂತ ಹೇಳಿ ನಿಮ್ ಕಷ್ಟ ಸುಖ ಕೇಳಬೇಕು ಅಂತ ಹೇಳಿ ನಾನು ನಮ್ಮೆಲ್ಲ ಅಧಿಕಾರಿಗಳು ಬಂದಿದ್ದೇವೆ. ಮಜಾ ಅಂದ್ರೆ ಕಾಂಗ್ರೆಸ್ ಯೋಜನೆಯಾಗಿರೋ ಗೃಹಲಕ್ಷ್ಮಿ ಸಕ್ಸಸ್ಗೆ ಬಿಜೆಪಿ ಶಾಸಕ ಎಸ್ಟಿ ಸೋಮಶೇಖರ್ ನಾಳೆ ಮಧ್ಯಾಹ್ನ ಸಭೆ ಕರೆದಿದ್ದಾರೆ. ಮಾಜಿ ಕಾರ್ಪೊರೇಟರ್ಗಳು, ಪಂಚಾಯಿತಿ ಹಾಲಿ ಮಾಜಿ ಅಧ್ಯಕ್ಷರು, ಸದಸ್ಯರು ಬರ್ತಾರಂತೆ. ಇಬ್ಬರು ಮಾಜಿ ಶಾಸಕರು ಕಾಂಗ್ರೆಸ್ನತ್ತ. ಮಾಜಿ ಸಚಿವ ಶಂಕರ್ ಪಾಟೀಲ್ ಮುನೇನಕೊಪ್ಪ, ಮಾಜಿ ಶಾಸಕ ಚಿಕ್ಕನಗೌಡರ ಕಾಂಗ್ರೆಸ್ ಸೇರ್ತಾರೆ ಅಂತ ಸಚಿವ ಸಂತೋಷ್ ಲಾಡ್ ಬಾಂಬ್ ಸಿಡಿಸಿದ್ದಾರೆ. ಹಂತವಾಗಿ ಜಿಲ್ಲೆಯಲ್ಲಿ ಯಾವ ಜಿಲ್ಲೆಗಳಲ್ಲಿ ಎಲ್ಲ ಬರ್ತಾ ಇದಾರೆ ಗೊತ್ತಿಲ್ಲ, ಬಟ್ ಈ ಜಿಲ್ಲೆಯಿಂದ ನಮ್ಮ ಚಿಕ್ಕನಗೌಡರು ಸಾಹೇಬರು ಬರ್ತಾರಂತ ಮಾಹಿತಿ ಇದೆ. ಆಮೇಲೆ ಶಂಕರಣ್ಣ ಮುನೇನಕೊಪ್ಪ ಬರ್ತಾರಂತ ಮಾಹಿತಿ ಇದೆ. ಸೊ ಇನ್ನು ಮುಂದೆ ಬರ್ತಕ್ಕಂಥ ಯಾರು ಬರ್ತಾರೆ ಬೇರೆ ಬೇರೆ ಜಿಲ್ಲೆಯಲ್ಲಿ ನನಗೆ ಮಾಹಿತಿ ಇಲ್ಲ, ಬಟ್ ನಮ್ಮ ಜಿಲ್ಲೆಯಲ್ಲಿ ಇವರಿಬ್ಬರು ಪ್ರಮುಖವಾಗಿ ಬರ್ತಾರಂತ ಮಾಹಿತಿ ಇದೆ. ಕಾಂಗ್ರೆಸ್ನವರು ಜೋಶ್ನಿಂದ ಆಪರೇಷನ್ ಮಾಡ್ತಾ ಇದ್ರೆ ಬಿಜೆಪಿಯವರು ಮಾತ್ರ ಯಾರು ಪಕ್ಷ ಬಿಡಲ್ಲ ಅಂತಿದ್ದಾರೆ. ಬಿಜೆಪಿಯ ಶಾಸಕರಾತು ಪ್ರಮುಖರು ಯಾರು ಹೋಗ್ತಾರೆ, ಅಲ್ಲೇ ಯಾರೋ ಒಬ್ರು ಹೋಗ್ತಾ ಇರ್ತಾರೆ, ಹೋಗೋದು ಬರೋದು. ಇದು ದುರ್ದೈವದಿಂದ ಪಾಲಿಟಿಕ್ಸ್ದಾಗ ಅತ್ಯಂತ ಸಹಜ ಪ್ರಕ್ರಿಯೆ ಅನ್ನೋ ರೀತಿಯಲ್ಲಿ ಆಗಿದೆ. ಅಪ್ಪನಿಗಾಗಿ ಕ್ಷೇತ್ರ ತ್ಯಾಗ ಮಾಡಿದ ಮಗನಿಗೆ ಋಣ ಸಂದಾಯ ಮಾಡಲಾಗ್ತಿದ್ಯಾ, ಅಥವಾ ಅಪ್ಪ ಸಿಎಂ ಮಗ ಯಾಕೆ ಮೀಟಿಂಗ್ ಮಾಡ್ತಾರೆ ಅನ್ನೋ ವಿರೋಧಿಗಳ ಮಾತಿಗೆ ಬ್ರೇಕ್ ಹಾಕೋ ಪ್ರಯತ್ನನ, ಅಥವಾ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ತನ್ನ ಹೋಮ್ ಗ್ರೌಂಡ್ ನಲ್ಲಿ ಜೆಡಿಎಸ್ ಅನ್ನ ಮತ್ತಷ್ಟು ವೀಕ್ ಮಾಡೋ ಪ್ರಯತ್ನವ ಗೊತ್ತಿಲ್ಲ. ಒಟ್ನಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಮಾಜಿ ಶಾಸಕರಿಂದ ಈಗ ಅಧ್ಯಕ್ಷರಾಗಿದ್ದಾರೆ. ಯತೀಂದ್ರ ಸಿದ್ದರಾಮಯ್ಯಗೆ ಸದ್ದಿಲ್ಲದೆ ಅಧಿಕೃತ ಹೊಣೆ. ಪುತ್ರನಿಗೆ ಸಂವಿಧಾನಿಕ ಹುದ್ದೆ ಕರುಣಿಸಿದ ಸಿಎಂ. ಯತೀಂದ್ರ ಸಿದ್ದರಾಮಯ್ಯ ಪ್ರತಿಪಕ್ಷಗಳ ಕೆಂಗಣ್ಣಿಗೆ ಗುರಿಯಾಗಿರುವ ವಿಪಕ್ಷಗಳಿಗೆ, ಅದರಲ್ಲೂ ಜೆಡಿಎಸ್ನ ಕುಮಾರಸ್ವಾಮಿಗೆ ಟಾರ್ಗೆಟ್ ಆಗಿದ್ದ ಮುಖ್ಯಮಂತ್ರಿಗಳ ಪುತ್ರ. ಅಪ್ಪ ಮುಖ್ಯಮಂತ್ರಿ ಅಂತ ಆಡಿದ್ದೇ ಆಟ. ಅಧಿಕಾರಿಗಳ ಸಭೆ ಮಾಡೋ ಅಧಿಕಾರ ಯಾರು ಕೊಟ್ಟಿದ್ದಾರೆ ಅಂತ ವಾಗ್ದಾಳಿ ಮಾಡಿದ್ರು. ಯತೀಂದ್ರ ಸಿದ್ದರಾಮಯ್ಯ ಟ್ಯಾಕ್ಸ್ ಶುರುವಾಗಿದೆ ಅಂತಾನು ಕುಮಾರಸ್ವಾಮಿ ಗುಡುಗಿದ್ರು. ಆದ್ರೀಗ ಯತೀಂದ್ರ ಸಿದ್ದರಾಮಯ್ಯ ವಿರುದ್ಧ ಯಾರು ಮಾತನಾಡುವ ಹಾಗಿಲ್ಲ. ಯಾಕಂದ್ರೆ ಸಿಎಂ ಸಿದ್ದರಾಮಯ್ಯ ಮಗನಿಗೆ ಸದ್ದಿಲ್ಲದೆ ಸಾಂವಿಧಾನಿಕ ಹುದ್ದೆಯನ್ನ ಕರುಣಿಸಿದ್ದಾರೆ. ಆಶ್ರಯ ಸಮಿತಿಗೆ ಅಧ್ಯಕ್ಷರಾಗಿ ಯತೀಂದ್ರ ನೇಮಕ. 15 ದಿನಗಳ ಹಿಂದೆಯೇ ಸರ್ಕಾರದಿಂದ ಅಧಿಕೃತ ಆದೇಶ. ಹೌದು, ವರುಣಾ ಕ್ಷೇತ್ರದ ಆಶ್ರಯ ಸಮಿತಿ ಅಧ್ಯಕ್ಷರನ್ನಾಗಿ ಸಿಎಂ ಸಿದ್ದರಾಮಯ್ಯ ಪುತ್ರ ಯತೀಂದ್ರ ನೇಮಕ ಆಗಿದ್ದಾರೆ. ಅಷ್ಟೇ ಅಲ್ಲ, ಒಂದು ವಾರದ ಹಿಂದೆಯೇ ಜಿಲ್ಲಾ ಮತ್ತು ತಾಲೂಕು ಕೆಡಿಪಿ ಸದಸ್ಯತ್ವವನ್ನು ಯತೀಂದ್ರರಿಗೆ ಕರುಣಿಸಿದ್ದಾರೆ. 15 ದಿನಗಳಿಂದ ಯಾರಿಗೂ ಗೊತ್ತಿಲ್ಲದ ಸತ್ಯವನ್ನ ಮಾತಾಡುವ ಭರದಲ್ಲಿ ಇವತ್ತು ಯತೀಂದ್ರ ಸಿದ್ದರಾಮಯ್ಯನವರೇ ಹೇಳಿಬಿಟ್ರು. ಈಗ ಚುನಾವಣೆ ಮುಗಿದು 3 ತಿಂಗಳಾಗಿದೆ. ಸಾಂವಿಧಾನಿಕ ಹುದ್ದೆ ಇಲ್ಲದೆ ನಾನು ಕ್ಷೇತ್ರದಲ್ಲಿ ಅಫಿಷಿಯಲ್ ಆಗಿ ಓಡಾಡೋಕ್ಕಾಗ್ತಿರಲಿಲ್ಲ. ಬಟ್ ಈಗ ನನಗೆ ಆಶ್ರಯ ಸಮಿತಿ ಅಧ್ಯಕ್ಷನ್ ಮಾಡಿದ್ದಾರೆ, ಜಿಲ್ಲಾ ಕೆಡಿಪಿ ಮತ್ತು ತಾಲೂಕು ಕೆಡಿಪಿ ಸದಸ್ಯರನ್ನಾಗಿ ಮಾಡಿದ್ದಾರೆ. ಸೊ ಅಷ್ಟು ಸಾಕು ಕ್ಷೇತ್ರದಲ್ಲಿ ಓಡಾಡೋದಕ್ಕೆ. ಕೇಳಿದ್ರಲ್ಲ, ಯತೀಂದ್ರ ಸಿದ್ದರಾಮಯ್ಯನವರಿಗೆ 15 ದಿನಗಳ ಹಿಂದೆಯೇ ಹುದ್ದೆ ಕರುಣಿಸಿದೆಯಂತೆ. ಇಷ್ಟು ಸಾಕಲ್ವಾ ಯತೀಂದ್ರ ಸಿದ್ದರಾಮಯ್ಯ ಇನ್ಮುಂದೆ ವರುಣಾ ಕ್ಷೇತ್ರದಲ್ಲಿ ಅಪ್ಪನ ಎಲ್ಲಾ ಕೆಲಸ ನಿಭಾಯಿಸೋಕೆ, ವಿಪಕ್ಷಗಳಿಗೆ ಟಕ್ಕರ್ ಕೊಡೋಕೆ ಅನ್ನೋ ಮಾತುಗಳು ಶುರುವಾಗಿದೆ. ಇದಕ್ಕೆ ಪುಷ್ಟಿ ಕೊಟ್ಟಂತೆ ಬಿಜೆಪಿ ಜೆಡಿಎಸ್ ಮೇಲೂ ಯತೀಂದ್ರ ವಾಗ್ದಾಳಿ ಮಾಡಿದ್ರು. ಜೆಡಿಎಸ್ನವ್ರಿಗೆ ಹತಾಶೆ ಆಗಿದೆ, ಯಾಕಂದ್ರೆ ಕೇವಲ 19 ಸೀಟ್ ಕಳಿಸಿದ್ದಾರೆ. ಅವರ ಅಸ್ತಿತ್ವದ ಪ್ರಶ್ನೆ, ಜೊತೆಗೆ ಆರೋಪ ಮಾಡೋದಕ್ಕೆ ಆಡಳಿತ ಪಕ್ಷದ ಮೇಲೆ ಅವ್ರಿಗೆ ಯಾವುದೇ ಒಂದು ವಿಷಯಗಳು ಸಿಗ್ತಾ ಇಲ್ಲ. ಬಿಜೆಪಿಯ ಸದಸ್ಯರೇ ಈ ಮುಖ್ಯಮಂತ್ರಿ ಮಗನ ಮೇಲೆ ಆರೋಪ ಮಾಡಿದ್ರು, VST ಮಾಡ್ತಾ ಇದ್ದಾರೆ, ಅಂದರೆ ವಿಜೇಂದ್ರ ಸರ್ವಿಸ್ ಟ್ಯಾಕ್ಸ್ ಅಂತ ಹೇಳಿ. ಬಟ್ ನಮ್ಮ ಪಕ್ಷದವ್ರು ಯಾರು ಈ ಸರಿ ಆ ಥರ ಮಾತನಾಡಿಲ್ಲ, ಯಾವುದೇ ಅದಕ್ಕೆ ಸಾಕ್ಷಿ ಪುರಾವೆಗಳಿಲ್ಲ. JDS BJP ಮೈತ್ರಿ ಚರ್ಚೆ ಪ್ರತಿ ಚುನಾವಣೆಯಲ್ಲೂ ನಡೆಯುತ್ತೆ. ಮತ್ತೆ ಅವರು ಅಫಿಷಿಯಲ್ ಆಗಿ ಅದು ಅನೌನ್ಸ್ ಮಾಡಲಿ ಬಿಡಲಿ, ಪ್ರತಿ ಚುನಾವಣೆಯಲ್ಲಂತೂ ಅವರಂತೂ ಮೈತ್ರಿ ಮಾಡ್ಕೋತಾರೆ. ಒಂದು ಬಿಹೈಂಡ್ ದ ಸೀಟ್ಸ್ ಮಾಡ್ಕೊಂಡಿರ್ತಾರೆ, ಇಲ್ಲ ಅಫಿಷಿಯಲ್ ಆಗಾದರೂ ಮಾಡ್ಕೋತಾರೆ. 23 ಎಲೆಕ್ಷನ್ಲೂ ಕೂಡ ಅದೇ ರೀತಿ ಎದುರಿಸಿದ್ದೀವಿ. ಮುಂದೆ ಅವ್ರು ಏನಾದರೂ ಅಫಿಷಿಯಲ್ ಆಗಿ ಮೈತ್ರಿ ಮಾಡಿಕೊಂಡ್ರು ಆಗಲೂ ಕೂಡ ಎದುರಿಸ್ತೀವಿ. ಇನ್ಮುಂದೆ ಯತೀಂದ್ರ ಸಿದ್ದರಾಮಯ್ಯ ಮಾಜಿ ಶಾಸಕ ಅಲ್ಲ, ಸಿದ್ದರಾಮಯ್ಯ ಸರ್ಕಾರದ ಸಾಂವಿಧಾನಿಕ ಹುದ್ದೆ ಅಲಂಕರಿಸಿರುವ ಆಶ್ರಯ ಸಮಿತಿ ಅಧ್ಯಕ್ಷರು. ಸೊ ವಿಪಕ್ಷಗಳು ಇನ್ಮುಂದೆ ಯತೀಂದ್ರ ಯಾಕೆ ಸರ್ಕಾರಿ ಸಭೆ ಮಾಡಿದ್ರು ಅಂತ ಕೇಳೋ ಹಾಗಿಲ್ಲ. ಹಾಗಾದ್ರೆ ಯತೀಂದ್ರ ಅವರಿಗೆ ನೀಡಲಾಗಿರುವ ಈ ಸಾಂವಿಧಾನಿಕ ಹುದ್ದೆಯ ಪವರ್ಸ್ ಏನೇನಿರುತ್ತೆ, ಏನಿದು ಆಶ್ರಯ ಸಮಿತಿಯ ಸ್ಥಾನಮಾನ ಗಮನಿಸ್ತಾ ಹೋಗೋಣ.
ಯತೀಂದ್ರ ಸಿದ್ದರಾಮಯ್ಯ ಅವರು ಮೀಟಿಂಗ್ ಮಾಡ್ತಾ ಇದ್ದ ಬಗ್ಗೆ ಪ್ರಶ್ನೆ ಕೇಳಲಾಗ್ತಾ ಇತ್ತು. ಈ ಮೀಟಿಂಗ್ ಮಾಡೋ ಪವರ್ಸ್ ಅನ್ನ ಈ ಸಾಂವಿಧಾನಿಕ ಹುದ್ದೆ ಅವರಿಗೆ ತಂದು ಕೊಟ್ಟಿದೆ. ಆಶ್ರಯ ಸಮಿತಿ ಅಧ್ಯಕ್ಷ ಸ್ಥಾನ ಒಬ್ಬ ಶಾಸಕರಿಗೆ, ಗಮನಿಸಿ, ಒಬ್ಬ MLAಗೆ ಸರಿಸಮನಾದ ಹುದ್ದೆಯಾಗುತ್ತೆ. ಇದನ್ನ ಪರಿಗಣಿಸಲಾಗುತ್ತೆ. ಆ ಒಂದು ಹುದ್ದೆಯನ್ನ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ನೀಡಲಾಗಿದೆ. ವಸತಿ ಸಚಿವಾಲಯದ ಅಡಿಯಲ್ಲಿ ಈ ಆಶ್ರಯ ಸಮಿತಿ ಕೆಲಸ ನಿರ್ವಹಣೆ ಮಾಡುತ್ತೆ. ವಸತಿ ಇಲಾಖೆ ಅದರಲ್ಲಿರುವ ಸಚಿವರು ಯಾರು? ಅವರ ಅಡಿಯಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಕೆಲಸ ಮಾಡ್ತಿದ್ದಾರೆ ಅಂತಂದ್ರೆ ಆ ಸಚಿವರಿಗೂ ಹಾಗೆ ಯತೀಂದ್ರ ಸಿದ್ದರಾಮಯ್ಯ ಅವ್ರಿಗೆ ಏನಾದ್ರೂ ಕ್ಲಾಶಸ್ ಆಗೋ ಸಾಧ್ಯತೆ ಇದೆಯಾ ಅನ್ನೋ ಪ್ರಶ್ನೆ ಸಹಜವಾಗಿ ಉದ್ಭವ ಆಗುತ್ತೆ. ಅದಕ್ಕೂ ಕೂಡ ಇದೆ ಉತ್ತರ. ಸಿದ್ದರಾಮಯ್ಯ ಅವರ ಆಪ್ತರಾದ ಜಮೀರ್ ಅಹಮದ್ ಖಾನ್ ಅವರ ಅಡಿಯಲ್ಲೇ ಬರುತ್ತೆ ಈ ಇಲಾಖೆ. ಅವರ ಅಡಿಯಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಅವರು ಅಧ್ಯಕ್ಷರಾಗಿ ಕಾರ್ಯವನ್ನ ನಿರ್ವಹಿಸ್ತಾರೆ. ಅಂಡರ್ಸ್ಟ್ಯಾಂಡಿಂಗ್ ಯಾವ ರೀತಿ ಇದೆ ಇಷ್ಟರಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು. ಇನ್ನು ಆಶ್ರಯ ಮನೆಗಳ ನಿರ್ಮಾಣ, ಹಾಗೆ ಅದರ ಹಂಚಿಕೆ, ಹಾಗೆ ಆ ಮನೆಗಳ ನಿರ್ಮಾಣಕ್ಕೋಸ್ಕರ ಆಗುವ ಭೂಸ್ವಾಧೀನ ಪ್ರಕ್ರಿಯೆ, ಎಲ್ಲಾ ಪ್ರಕ್ರಿಯೆಯಲ್ಲೂ ಕೂಡ ಆಶ್ರಯ ಸಮಿತಿಯ ಅಧ್ಯಕ್ಷರ ಪಾತ್ರ ಬಹಳಷ್ಟು ಪ್ರಮುಖ ಆಗೇ ಆಗಿರುತ್ತೆ. ಪ್ರತಿಯೊಂದು ಕೆಲಸ ಕೂಡ ಸಮಿತಿಯ ಅಧ್ಯಕ್ಷರ ವ್ಯಾಪ್ತಿಗೆ ಬರುತ್ತೆ. ಅವರ ಅನುಮತಿ ಇಲ್ಲದೆ, ಅವರ ಸಹಿ ಇಲ್ಲದೆ ಈ ಯಾವ ಪ್ರಕ್ರಿಯೆಗಳು ಕೂಡ ನಡೆಸೋ ಹಾಗಿಲ್ಲ ಅನ್ನೋದು ನಿಯಮದಲ್ಲೇ ಇದೆ. ಅಂಥ ಒಂದು ಹುದ್ದೆಯನ್ನ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ನೀಡಲಾಗಿದೆ. ಅಧ್ಯಕ್ಷರ ಅಂದ್ರೆ ಯತೀಂದ್ರ ಸಿದ್ದರಾಮಯ್ಯ ಅವರ ಸಹಿ ಇಲ್ಲದೆ ಆಶ್ರಯ ವಸತಿ ಯೋಜನೆಯಲ್ಲಿ ಯಾವುದೇ ಕೆಲಸ ಕೂಡ ಆಗೋದಿಲ್ಲ ಅಂತ ಒಂದು ಪವರ್ಫುಲ್ ಖಾತೆಯನ್ನೇ, ಅಂತ ಒಂದು ಪವರ್ಫುಲ್ ಜವಾಬ್ದಾರಿಯನ್ನೇ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ನೀಡಲಾಗಿದೆ. ತಹಶೀಲ್ದಾರ್ ಅಧಿಕಾರಿಗಳ ಸಭೆಯನ್ನ ನಡೆಸೋದಕ್ಕೂ ಕೂಡ ಇನ್ ಮುಂದೆ ಯಾವುದೇ ರೀತಿ ಅಡ್ಡಿ ಇರೋದಿಲ್ಲ. ಇಷ್ಟ ದಿನ ಸಭೆ ನಡೆಸಿದ್ರೆ ಯತೀಂದ್ರ ಸಿದ್ದರಾಮಯ್ಯ ಯಾರು? ಒಬ್ಬ ಮಾಜಿ MLA ಈ ಸಭೆಗಳನ್ನ ನಡೆಸಬಹುದಾ? ಯಾಕೆ ಅವರ ಸಮ್ಮುಖದಲ್ಲಿ ಅಧಿಕಾರಿಗಳು ಬಂದು ಕೂರ್ತಾ ಇದ್ದಾರೆ, ಅವರ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಿದ್ದಾರೆ ಅನ್ನೋ ವಿರೋಧ ಪಕ್ಷಗಳ ಪ್ರಶ್ನೆಗೆ ಈ ಒಂದು ಹುದ್ದೆಯನ್ನ ನೀಡುವ ಮೂಲಕ ಉತ್ತರವನ್ನ ನೀಡಿದೆ ರಾಜ್ಯ ಸರ್ಕಾರ. ಇನ್ನು ಸೌಜನ್ಯ ಅತ್ಯಾಚಾರ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಧರ್ಮಸ್ಥಳದಲ್ಲಿ ಇವತ್ತು ದಿಢೀರ್ ಮಹತ್ವದ ಬೆಳವಣಿಗೆಗಳು ನಡೆದಿದೆ. ಸೌಜನ್ಯ ತಾಯಿ ಹಾಗೂ ಆರೋಪ ಮುಕ್ತರಾದವರು ಒಂದೇ ದಿನ ಅಣ್ಣಪ್ಪ ಸ್ವಾಮಿ ಬೆಟ್ಟಕ್ಕೆ ಬಂದಿದ್ರು. 11 ವರ್ಷಗಳ ವಾದ ಪ್ರತಿವಾದವನ್ನ ಅಣ್ಣಪ್ಪ ಸ್ವಾಮಿಯ ಮಡಿಲಿಗೆ ಸಲ್ಲಿಸಿದ್ರು. ಧರ್ಮಸ್ಥಳದಲ್ಲಿ ಜೋರಾಯ್ತು ಆಣೆ ಪ್ರಮಾಣ. ಸೌಜನ್ಯ ತೀರ್ಪು ಅಣ್ಣಪ್ಪ ಸ್ವಾಮಿಯ ಮಡಿಲಿಗೆ. ತೀವ್ರ ಸಂಚಲನ ಮೂಡಿಸಿರುವ ಧರ್ಮಸ್ಥಳದ ಸೌಜನ್ಯ ಅತ್ಯಾಚಾರ ಕೊಲೆ ಕೇಸ್ ಮತ್ತೊಂದು ಹಂತ ತಲುಪಿದೆ. ವಿಎಚ್ಪಿ ಮತ್ತು ಬಜರಂಗ ದಳದ ಕಾರ್ಯಕರ್ತರ ಜೊತೆ ಸೌಜನ್ಯ ತಾಯಿ ಕುಸುಮಾವತಿ ನೇತ್ರಾವತಿಯಿಂದ ಧರ್ಮಸ್ಥಳದ ಅಣ್ಣಪ್ಪ ಸ್ವಾಮಿ ಬೆಟ್ಟದವರೆಗೆ ಪಾದಯಾತ್ರೆ ಮಾಡಿದ್ರು. ಆದ್ರೆ ಕುಸುಮಾವತಿ ನಡೆ ವಿರೋಧಿಸಿ ಅಣ್ಣಪ್ಪ ಸ್ವಾಮಿ ಬೆಟ್ಟದ ಮುಂದೆ ಜನ ಸೇರಿದ್ರು. ಇದೇ ಕಾರಣಕ್ಕೆ ದೊಡ್ಡ ವಾಗ್ವಾದವೇ ನಡೀತು. ಸೌಜನ್ಯ ತಾಯಿ ಸೇರಿದಂತೆ ಕೇವಲ 5ರನ್ನ ಮಾತ್ರ ಅಣ್ಣಪ್ಪ ಸ್ವಾಮಿ ಬೆಟ್ಟದ ತನಕ ಹೋಗಲು ಅವಕಾಶ ನೀಡಲಾಯಿತು. ಸ್ವಾಮಿ ಬೆಟ್ಟದ ಮುಂದೆ ಸೌಜನ್ಯ ತಾಯಿ ಕುಸುಮಾವತಿ ಕಣ್ಣೀರು ಹಾಕಿದ್ರು. ಮುಷ್ಟಿ ಕಾಣಿಕೆಯನ್ನ ಕಾಣಿಕೆ ಡಬ್ಬಿಗೆ ಹಾಕಿ ನ್ಯಾಯ ಕೊಡುವಂತೆ ಮೊರೆ ಹೋದ್ರು. ಮಲ್ಲಿಕ್ ಜೈನ್, ಉದಯ್ ಜೈನ್ ಮತ್ತು ಧೀರಜ್ ಕೆಲ್ಲ ಅನ್ನೋರೇ ಸೌಜನ್ಯ ಹಂತಕರು ಅಂತ ಹೋರಾಟಗಾರರು ಆರೋಪ ಮಾಡಿದ್ದಾರೆ. ಆದ್ರೆ ಅದೇ 3 ಜನ ಅಣ್ಣಪ್ಪ ಸ್ವಾಮಿ ಬೆಟ್ಟದ ಮುಂದೆ ಬಂದು ತಪ್ಪು ಮಾಡಿಲ್ಲ ಅಂತ ಪ್ರಮಾಣ ಮಾಡಿದ್ರು. ಎಲ್ಲರಿಗೆ ಗೊತ್ತಿರುವ ಹಾಗೆ ನಮ್ಮ ಕ್ಷೇತ್ರದಲ್ಲಿ ಒಂದು ದುರ್ಮರಣ ಆಗಿರುತ್ತದೆ. ಆ ದುರ್ಮರಣಕ್ಕೂ ನಮ್ಮ ಮೂವರಿಗೂ ಯಾವುದೇ ಸಂಬಂಧ ಇಲ್ಲ ಅಂತ ಕಾನೂನು ಹಾಗೂ ನ್ಯಾಯಾಂಗದಲ್ಲಿ ಸಾಬೀತಾಗಿರುತ್ತದೆ. ಆದರೂ ನಮ್ಮ ಮೇಲೆ ವಿನಾಕಾರಣ ಅಪಪ್ರಚಾರ ಮಾಡಿಕೊಂಡಿದ್ದಾರೆ ಕೆಲವರು. ಅವರಿಗೆ ಸರಿಯಾದ ಶಿಕ್ಷೆಯನ್ನು ನೀಡಬೇಕು ಅಂತ ಪ್ರಾರ್ಥನೆ ಮಾಡಿಕೊಂಡಿದ್ದಾರೆ. ಸೌಜನ್ಯ ಪ್ರಕರಣಕ್ಕೂ ನಮಗೂ ಯಾವುದು ಸಂಬಂಧ ಇಲ್ಲ ಅಂತ ಈ ಹಿಂದೆಯೂ ತುಂಬಾ ಬಾರಿ ನಾವು ನಾನಾ ಕ್ಷೇತ್ರದಲ್ಲಿ ಕೈ ಮುಗಿದಿದ್ದೇವೆ. ಅದೇ ಪ್ರಕಾರ ಇವತ್ತು ಅಣ್ಣಪ್ಪ ಸ್ವಾಮಿ ಬೆಟ್ಟದಲ್ಲಿ ಕೂಡ ಸೌಜನ್ಯ ಪ್ರಕರಣಕ್ಕೂ ನಮಗೆ ಮೂವರಿಗೆ ಯಾವುದೇ ಸಂಬಂಧ ಇಲ್ಲ ಅಂತ ಬೇಡ್ಕೊಂಡಿದ್ದೇವೆ. ಹಾಗೂ ನಮ್ಮ ಬಗ್ಗೆ ಯಾರು ವಿನಾಕಾರಣ ಆರೋಪ ಮಾಡ್ತಾರೆ ಅವರಿಗೆ ಸರಿಯಾದ ಶಿಕ್ಷೆಯನ್ನು ದೇವರು ಕೊಡಬೇಕು ಅಂತ ಪ್ರಾರ್ಥಿಸಿಕೊಂಡಿದ್ದೇವೆ. ಹೌದು, ನಾವು ಕಾನೂನಿಗೆ ಗೌರವ ಕೊಡ್ತೇವೆ, ಸಂವಿಧಾನಕ್ಕೆ, ಪೊಲೀಸ್ನವರಿಗೆ, ಎಲ್ಲರಿಗೆ ಗೌರವ ಕೊಡ್ತೇವೆ. ಇನ್ನು ಪುನಃ ಇವರಿಗೆ ಮನಸ್ಸಿಗೆ ಸಮಾಧಾನ ಇಲ್ಲ ಅಂತ ಹೇಳಿದರೆ ಇನ್ವೆಸ್ಟಿಗೇಷನ್ ಮಾಡಲಿ, ನಾವು ಕರೆದ್ರೆ ರೆಡಿ ಇದ್ದೇವೆ ನಾವು. ಹಾಗೆ ಇದಕ್ಕೆ ನ್ಯಾಯ ಸಿಗಬೇಕಂತ ನಮ್ದು ಪೂರ್ಣ ಬೆಂಬಲ ಇದೆ. ಸೌಜನ್ಯ ಕೇಸ್ ಮರು ತನಿಖೆ ಮಾಡಬೇಕು ಅಂತ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಬಿಜೆಪಿ ಶಾಸಕರು ಬೆಳ್ತಂಗಡಿ ತಾಲೂಕು ಪಂಚಾಯಿತಿ ಮುಂಭಾಗ ಪ್ರತಿಭಟನೆ ಮಾಡಿದ್ದಾರೆ. ಆಗ ಮಾತನಾಡಿದ ಸೌಜನ್ಯ ತಾಯಿ ಪ್ರಕರಣವನ್ನ ಮೋದಿ ಬಳಿ ಕೊಂಡೊಯ್ಯಬೇಕು ಅಂತ ಆಗ್ರಹ ಮಾಡಿದ್ರು. ಸಂಸದರೊಳಗೆ ಲೆತ್ತೊಂದು ಬೋದು ಒಂಜಿ ಮೋದಿ ನಾಡೆ ಲೆತ್ತೊಂದು ಬೋಡು ಅಂತ ಈ ಸಭೆಯನ್ನು ಕೇಳೊಂದಿಲ್ಲ. ಅದ ಸೌಜನ್ಯ ಪ್ರಕರಣ ನಡೆದಿದೆ, ಇದರ ಹಿಂದೆ ಅಪರಾಧಿಗಳಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ಹೇಳುವಂತದ್ದು ಯಾರು ಆ ಅಪರಾಧಿ ಇದ್ದಾರೋ ಅವನಿಗೆ ಬಂಧನ ಆಗಬೇಕು, ಅವನ ಮರಣದಂಡನೆ ಆಗಬೇಕು ಅನ್ನುವಂಥದ್ದೇ ಭಾರತೀಯ ಜನತಾ ಪಾರ್ಟಿಯ ಚಿಂತನೆ. ಅದಕ್ಕೋಸ್ಕರ ನಾವು ಹೋರಾಟ.
ಸಿಬಿಐ ಅವರೇ ವರದಿ ಕೊಟ್ಟಿದ್ದಾರೆ. ಮತ್ತೆ ತನಿಖೆ ಆಗಬೇಕು ಅಂದ್ರೆ ಕೋರ್ಟ್ ನಿರ್ದೇಶಿಸಬೇಕು ಅಂತ ಗೃಹ ಮಂತ್ರಿ ಪರಮೇಶ್ವರ್ ಹೇಳಿದ್ದಾರೆ. ಸಿಬಿಐ ಕೊಡುವಾಗ ಸಿಬಿಐ ರಿಪೋರ್ಟ್ ಕೊಟ್ಟ ಮೇಲೆ ಬೇರೆ ಏನಿದೆ? ಅಪೀಲ್ ಹೋಗಬೇಕು ಅಂದರೆ ಮತ್ತೆ ಕೋರ್ಟಿಗೆ ಹೋಗಿ ಕೋರ್ಟಿಂದ ಮತ್ತೆ ಡೈರೆಕ್ಷನ್ ಕೊಟ್ಟು ರೀಇನ್ವೆಸ್ಟಿಗೇಷನ್ ಮಾಡಿ, ಇದೆಲ್ಲ ಪ್ರೊಸೀಜರಲ್ಲು. ಈ ದೇಶದಲ್ಲಿ ಕಾನೂನಂತೆ ಇದೆ. ಕಾನೂನು ಎಲ್ಲರಿಗೂ ಒಂದೇ ಅಲ್ವಾ? ಮಳೆ ರೈತರ ಬದುಕಿನ ಅವಶ್ಯಕತೆ, ಅನಿವಾರ್ಯತೆ. ಮಳೆ ಬಂದು ಇಳೆ ನೆಂದ್ರೆ ರೈತನ ಮುಖದಲ್ಲಿ ಮಂದಹಾಸ. ಆದರೆ ಈ ಬಾರಿ ಮಳೆ ಕೊರತೆ, ಬರ ಪರಿಸ್ಥಿತಿ ರೈತರನ್ನ ಕಂಗಾಲಾಗಿಸಿದೆ. ಬೆಳೆ ಬೆಳೆಯೋಕೆ ದಾರಿ ಕಾಣದೆ ಮುಂದೆ ಬದುಕು ಸಾಗಿಸೋದೇ ದುಸ್ತರ ಅಂತ ನಿರ್ಧರಿಸಿ ರಾಜ್ಯದಲ್ಲಿ ಇಬ್ಬರು ಅನ್ನದಾತರು ಇವತ್ತು ಸಾವಿನ ಮನೆ ಕದ ತಟ್ಟಿದ್ದಾರೆ. ಕರ್ನಾಟಕವನ್ನು ಬಾಧಿಸುತ್ತಿದೆ ಭೀಕರ ಬರ. ಒಂದೇ ದಿನದಲ್ಲಿ ಇಬ್ಬರು ರೈತರು ಆತ್ಮಹತ್ಯೆ. ಅದೇನ್ ಕೇಡುಗಾಲ ಬಂದಿದೆಯೋ ಗೊತ್ತಿಲ್ಲ. ಬೇರೆ ಎಲ್ಲ ರಾಜ್ಯಗಳಲ್ಲಿ ಉತ್ತಮ ಮಳೆಯಾಗುತ್ತಿದೆ. ಆದ್ರೆ ಕರ್ನಾಟಕದ ಹೆಗಲ ಮೇಲೆ ಬರ ಅನ್ನೋ ಶನಿ ವಕ್ಕರಿಸಿದೆ. ರೈತರು ಕಂಗಾಲಾಗಿದ್ದಾರೆ. ಇವತ್ತು ಹಾವೇರಿ ಜಿಲ್ಲೆಯ ಹೊಸ ಶೀಡೇನೂರ ಗ್ರಾಮದ ನಾಗೇಶ್ ಎಂಬ ರೈತ ನೇಣಿಗೆ ಶರಣಾಗಿದ್ದಾನೆ. ಸಾಲ ಸೋಲ ಮಾಡಿ ಬಿತ್ತಿದ್ದ ಬೆಳೆ ಕೈಕೊಟ್ಟಿದ್ದಕ್ಕೆ ಆತ್ಮಹತ್ಯೆಯ ಹಾದಿ ಹಿಡಿದಿದ್ದಾನೆ. ವಿಜಯನಗರ ಜಿಲ್ಲೆಯ ಹೆರಡ ಗ್ರಾಮದಲ್ಲಿ ಸಾಲಮನಿ ಮಹೇಶಪ್ಪ ಎಂಬ ರೈತ ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಮಹೇಶಪ್ಪ ರಾಣೆಬೆನ್ನೂರು HDFC ಬ್ಯಾಂಕ್ನಲ್ಲಿ 8 ಲಕ್ಷ ಕೃಷಿ ಸಾಲ ಪಡೆದಿದ್ರಂತೆ. ಕೊಪ್ಪಳ ಜಿಲ್ಲೆಯಲ್ಲಿ ಮಳೆಯಾಗ್ತಿಲ್ಲ. ಆದ್ದರಿಂದ ಬೇಟಗೇರಿಯಲ್ಲಿ ಗುರ್ಜಿ ಹೊತ್ತು ಮಳೆಗಾಗಿ ಪ್ರಾರ್ಥನೆ ಸಲ್ಲಿಸಲಾಯಿತು. ರಾಜ್ಯಾದ್ಯಂತ ಮಳೆ ಕೊರತೆಯಾಗಿರೋದು ನಿಜ. ರೈತರ ಹಿತಕ್ಕಾಗಿ ಸರ್ಕಾರ ಕ್ರಮ ಕೈಗೊಳ್ಳುತ್ತೆ ಅಂತ ಸಚಿವ ಶರಣಪ್ರಕಾಶ್ ಪಾಟೀಲ್ ಹೇಳಿದ್ದಾರೆ. ರಾಜ್ಯಾದ್ಯಂತ ಮಳೆ ಕೊರತೆ ಇರ್ತಕ್ಕಂಥದ್ದು ನಿಜ. ಹಾಗಾಗಿ ಇವತ್ತು ನಮ್ಮ ರಾಜ್ಯದ ರೈತರ ಹಿತ ಕಾಪಾಡಲಿಕ್ಕೆ ನಾವು ಏನೇನು ಮಾಡಬೇಕು ಅದನ್ನು ಸರ್ಕಾರ ಕ್ರಮ ಕೈಗೊಳ್ಳುತ್ತದೆ. ಇಡೀ ಜಗತ್ತನ್ನೇ ತಮ್ಮತ್ತ ತಿರುಗಿ ನೋಡುವಂತೆ ಮಾಡಿದ ನಮ್ಮ ಹೆಮ್ಮೆಯ ಇಸ್ರೋ ಸಂಸ್ಥೆಯ ವಿಜ್ಞಾನಿಗಳು ಚಂದ್ರಯಾನ 3 ಯಶಸ್ಸಿನ ಖುಷಿಯಲ್ಲಿದ್ದಾರೆ. ಯಶಸ್ಸು ಪರಿಶ್ರಮದ ಫಲವಾದರೂ ಕೂಡ ಭಗವಂತನ ಕೃಪೆ ಕೂಡ ಹೌದು ಅನ್ನೋದನ್ನ ನಮ್ಮ ವಿಜ್ಞಾನಿಗಳು ಬಲವಾಗಿ ನಂಬಿದ್ದಾರೆ. ಹಾಗಾಗಿ ಇವತ್ತು ಕೂಡ ದೇವಸ್ಥಾನದ ಪ್ರದಕ್ಷಿಣೆ ಮುಂದುವರಿಸಿದ್ದಾರೆ. ಚಂದ್ರನ ದಕ್ಷಿಣ ಧ್ರುವದಲ್ಲಿ ಪ್ರಜ್ಞಾನ್ ರೋವರ್ ಇಳಿಸಿದ ನಮ್ಮ ಹೆಮ್ಮೆಯ ಇಸ್ರೋ ಯಾವ ದೇಶವೂ ಮಾಡದ ಸಾಧನೆ ಮಾಡಿದ್ದಾಯಿತು. ಪ್ರಧಾನಮಂತ್ರಿಗಳೇ ವಿದೇಶದಿಂದ ಬಂದು ವಿಜ್ಞಾನಿಗಳನ್ನ ಅಭಿನಂದಿಸಿದ್ದಾಯಿತು. ಚಂದ್ರಯಾನ 3 ಯಶಸ್ಸಿನ ಫೋಟೋಗಳನ್ನ ಆಂಜನೇಯನಿಗೆ, ತಿರುಪತಿ ವೆಂಕಟೇಶ್ವರನ ಕಿರೀಟಕ್ಕೆ ಹೋಲಿಸಿದ್ರು. ವಿಜ್ಞಾನಿಗಳು ದೇವಸ್ಥಾನಕ್ಕೆ ಹೋಗಿ ಬಂದಾಗ ಅನೇಕರು ಕುಹುಕನ್ನು ಆಡಿದ್ರು. ಆದ್ರೆ ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದ ಇಸ್ರೋ ವಿಜ್ಞಾನಿಗಳು ಇವತ್ತು ಮತ್ತೆ ಟೆಂಪಲ್ ರನ್ ಮಾಡಿದ್ದಾರೆ. ಇಸ್ರೋ ಅಧ್ಯಕ್ಷ ಎಸ್ ಸೋಮನಾಥ್ ಕೇರಳದ ತಿರುವನಂತಪುರಂನಲ್ಲಿರುವ ಭದ್ರಕಾಳಿ ದೇವಸ್ಥಾನಕ್ಕೆ ಭೇಟಿ ಕೊಟ್ಟರು. ಭದ್ರಕಾಳಿ ದೇಗುಲದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ್ರು. ಇಸ್ರೋ ವಿಜ್ಞಾನಿಗಳು ವಿಜ್ಞಾನ ನಂಬಬೇಕು, ದೇವಸ್ಥಾನಗಳನ್ನ ಯಾಕೆ ಸುತ್ತಬೇಕು ಅನ್ನೋ ಅನೇಕರ ಪ್ರಶ್ನೆಗೆ ಸೋಮನಾಥ್ ನಾಜೂಕಾಗಿ ಉತ್ತರ ಕೊಟ್ರು. See, I am an explorer. I explore moon, I explore the inner space. So it's a part of the journey of my life to explore both science and spirituality. So I come to many temples. I read many scriptures. So try to find the meaning of what our existence and our journey in this cosmos. So it's a part of the culture that we are all built to explore, find out inner self as well as outer self. So for the outer I do science, for the inner I come to temples. ಚಂದ್ರಯಾನ 3ರ ಯಶಸ್ಸಿನ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ 104ನೇ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಮುಕ್ತ ಕಂಠದಿಂದ ಶ್ಲಾಘಿಸಿದ್ರು. चंद्रयान की सफलता ने उत्सव के इस माहौल को कई गुना बढ़ा दिया है. चंद्रयान को चंद्रमा पर पहुंचे मिशन चंद्रयान नए भारत की उस स्पिरिट का प्रतीक बन गया है जो हर हाल में जीतना चाहता है और हर हाल में जीतना जानता भी है. ಇನ್ನು ಚಂದ್ರನ ಅಂಗಳ ತಲುಪಿರುವ ನಮ್ಮ ವಿಕ್ರಮ ಕೇವಲ ಲ್ಯಾಂಡರ್ ಮಾಡ್ಯೂಲ್ ಮಾತ್ರ ಅಲ್ಲ, ಅದರಲ್ಲಿರುವ ಪೇಲೋಡ್ಗಳು ಅಧ್ಯಯನ ಮಾಡುವ ಕೆಲಸವನ್ನ ಕೂಡ ಮಾಡ್ತಾ ಹೋಗ್ತವೆ.
ಹಾಗಾದ್ರೆ ವಿಕ್ರಮನ ಕೆಲಸ ಶುರುವಾಗಿರೋದು ಯಾವ ಹಂತದಲ್ಲಿದೆ, ಯಾವೆಲ್ಲ ರೀತಿಯ ಅಧ್ಯಯನ ಪ್ರಕ್ರಿಯೆ ನಡೀತಾ ಇದೆ ಗಮನಿಸ್ತಾ ಹೋಗೋಣ. ಚಂದ್ರನ ತಾಪಮಾನ ಪರೀಕ್ಷೆಯನ್ನ ನಡೆಸ್ತಾ ಇದೆ ವಿಕ್ರಮ. ಅದರಲ್ಲಿರುವ ಪೇಲೋಡ್ನ ಪ್ರಮುಖ ಕೆಲಸಗಳ ಪೈಕಿ ಇದು ಕೂಡ ಒಂದು. ಚಂದ್ರನ ತಾಪಮಾನ ಯಾವ ರೀತಿ ಇದೆ ಅನ್ನೋದು, ಚಂದ್ರನಲ್ಲಿ ವಾತಾವರಣ ಬದಲಾವಣೆ ಬಗ್ಗೆ ಟೆಸ್ಟಿಂಗ್ ಅನ್ನ ನಡೆಸ್ತಾ ಇದೆ. ಇನ್ನು ಚಂದ್ರನಲ್ಲಿ ಸರಿಸುಮಾರು 10 ಸೆಂಟಿಮೀಟರ್ನಷ್ಟು ಆ ನೆಲವನ್ನ ಕೊರೆದಿದೆ ವಿಕ್ರಮ. ಮೇಲ್ಮೈನಲ್ಲಿ 60 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಇರೋದ್ರ ಬಗ್ಗೆ ಭೂಮಿಗೆ ಮಾಹಿತಿಯನ್ನ ರವಾನಿಸಿದೆ. ಇನ್ನು ಚಂದ್ರನ ನೆಲದಲ್ಲಿ ಅಂದ್ರೆ 10 ಸೆಂಟಿಮೀಟರ್ನಷ್ಟು ಆಳಕ್ಕೆ ಹೋದ ಸಂದರ್ಭದಲ್ಲಿ -10 ಡಿಗ್ರಿಯಷ್ಟು ತಾಪಮಾನ ಕುಸಿದಿರುವ ಬಗ್ಗೆ ಕೂಡ ಮಾಹಿತಿಯನ್ನ ರವಾನಿಸಿದೆ. ಇನ್ನು ಈ ವಿಕ್ರಮನಲ್ಲಿರುವ ಪೇಲೋಡ್ ಚಾಸ್ಟ್ ಪೇಲೋಡ್ ನಲ್ಲಿ 10 ರೀತಿಯ ಸೆನ್ಸಾರ್ಗಳನ್ನ ಈ ಕಾರ್ಯಕ್ಕೋಸ್ಕರನೇ ಅಳವಡಿಸಿ ಕಳಿಸಲಾಗಿದೆ. ಈ ಚಾಸ್ಟ್ ಪೇಲೋಡ್ ಮೂಲಕ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾನೆ ವಿಕ್ರಮ. ಮಾಹಿತಿಯನ್ನ ಶೇರ್ ಮಾಡಿಕೊಂಡಿದೆ ಇಸ್ರೋ ತನ್ನ ಅಧಿಕೃತ ಟ್ವಿಟರ್ ಖಾತೆ ಹಾಗೆ ಇತರೆ ಸಾಮಾಜಿಕ ಜಾಲತಾಣದ ಖಾತೆ ಮೂಲಕ ವಿಕ್ರಮ ನಿರ್ವಹಿಸ್ತಾ ಇರುವ ಕೆಲಸದ ಬಗ್ಗೆ ಇಸ್ರೋ ಮಾಹಿತಿಯನ್ನ ಹಂಚಿಕೊಂಡಿದೆ. ಇನ್ನು 104ನೇ ಮನ್ ಕಿ ಬಾತ್ ನಲ್ಲಿ ಪ್ರಧಾನಿ ಮೋದಿ ಇವತ್ತು ಬೆಂಗಳೂರಿನ ಧನ್ಪಾಲ್ ಬಗ್ಗೆ ಮಾತನಾಡಿದ್ರು. ಬಿಎಂಟಿಸಿಯಲ್ಲಿ ಬಸ್ ಚಾಲಕರಾಗಿ ಆಮೇಲೆ ಪ್ರವಾಸಿ ತಾಣಗಳ ಮಾರ್ಗದರ್ಶಕರಾಗಿ ಬೆಂಗಳೂರಿನ ಪರಂಪರೆಯನ್ನ ಅನ್ವೇಷಣೆ ಮಾಡ್ತಿರುವ ಧನ್ಪಾಲ್ರಿಗೆ ಮೋದಿ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ರು. बेंगलुरु के ट्रांसपोर्ट ऑफिस में ड्राइवर का काम करते थे. धनपाल जी पर्यटकों को शहर के अलग अलग पर्यटन स्थलों पर ले जाया करते थे. ऐसी ही एक ट्रिप पर किसी टूरिस्ट ने उनसे पूछ लिया, बेंगलुरु में टैंक को सेंकी टैंक क्यों कहा जाता है? उन्हें बहुत ही खराब लगा कि उन्हें इसका जवाब पता नहीं था. ऐसे में उन्होंने खुद की जानकारी बढ़ाने पर फोकस किया कि उन्होंने एपिग्राफी यानी शिलालेखों से जुड़े विषय में डिप्लोमा भी कर लिया. हालांकि अब वे रिटायर हो चुके हैं, लेकिन बेंगलुरु के इतिहास खंगालने का उनका शौक अब भी बरकरार है. ದೆಹಲಿ ಖಲಿಸ್ತಾನವಾಗಲಿದೆ. ಖಲಿಸ್ತಾನ್ ಜಿಂದಾಬಾದ್ ಇದು ರಾಷ್ಟ್ರ ರಾಜಧಾನಿಯ ಮೆಟ್ರೋ ನಿಲ್ದಾಣದಲ್ಲಿ ಕಾಣಿಸಿದ ಬರಹಗಳು. G20 ಸಭೆಗೆ ಅಣಿಯಾಗ್ತಿರೋ ಹೊತ್ತಿನಲ್ಲೇ ದೆಹಲಿಯಲ್ಲಿ ಇಂಥ ಬೆಳವಣಿಗೆ ಪೊಲೀಸರ ನೆಮ್ಮದಿ ಹಾಳು ಮಾಡಿದೆ. G20 ಶೃಂಗಸಭೆಯು ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಸೆಪ್ಟೆಂಬರ್ 9 ಮತ್ತು 10ರಂದು ನಡೆಯಲಿದೆ. ಈ ಸಮ್ಮೇಳನವನ್ನ ಯಶಸ್ವಿಗೊಳಿಸಲು ಭರದ ಸಿದ್ಧತೆಗಳು ನಡೆಯುತ್ತಿವೆ. ಇದರ ಮಧ್ಯೆ ಖಲಿಸ್ತಾನಿ ಬರಹಗಳು ಪೊಲೀಸರ ನಿದ್ದೆಗೆಡಿಸಿದೆ. ಹೌದು, ದೆಹಲಿಯ 5 ಮೆಟ್ರೋ ನಿಲ್ದಾಣಗಳಲ್ಲಿ ಖಲಿಸ್ತಾನಿ ಘೋಷಣೆಗಳನ್ನ ರಾತ್ರೋರಾತ್ರಿ ಬರೆದಿದ್ದಾರೆ. ದೆಹಲಿಯು ಖಲಿಸ್ತಾನವಾಗಲಿದೆ, ಖಲಿಸ್ತಾನ್ ಜಿಂದಾಬಾದ್ ಅಂತ ಘೋಷಣೆಯನ್ನ ಬರೆಯಲಾಗಿದೆ. ದೆಹಲಿಯ ಶಿವಾಜಿ ಪಾರ್ಕ್ನಿಂದ ಪಂಜಾಬಿ ಬಾಗ್ವರೆಗೂ ಹಲವಾರು ಮೆಟ್ರೋ ನಿಲ್ದಾಣಗಳಲ್ಲಿ ಖಲಿಸ್ತಾನ್ ಪರ ಘೋಷಣೆಗಳನ್ನ ಈ ರೀತಿಯ ಘೋಷಣೆಗಳು ಮೊಳಗಿವೆ. ವಿಷಯ ಗೊತ್ತಾಗ್ತಾ ಇದ್ದಂತೆ ಪೊಲೀಸರು ದೌಡಾಯಿಸಿದ್ರು. आज तकरीबन 11 बजे हमको नागलोई थाने में इन्फॉर्मेशन मिली है कि ऐसे कुछ स्लोगन्स लिखे हुए हैं मेट्रो स्टेशन के बाहर. तो हम अभी केस तुरंत उसमें केस रजिस्टर करके अब तफ्तीश हमने शुरू कर दिया. ಸೆಪ್ಟೆಂಬರ್ 9 ಮತ್ತು 10ರಂದು ರಾಷ್ಟ್ರ ರಾಜಧಾನಿಯಲ್ಲಿ ಶೃಂಗಸಭೆ ನಡೆಯುವ ಸಂದರ್ಭದಲ್ಲೇ ಇಂಥ ಖಲಿಸ್ತಾನಿ ಬರಹಗಳು ದೆಹಲಿಯಲ್ಲಿ ಸಂಚಲನ ಮೂಡಿಸಿದೆ. ಸದ್ಯಕ್ಕೆ ಎಲ್ಲಾ ಮೆಟ್ರೋ ನಿಲ್ದಾಣಗಳಲ್ಲಿದ್ದ ಬರಹಗಳನ್ನ ಪೊಲೀಸರು ಬಣ್ಣ ಬಳಿದು ಮುಚ್ಚಿ ಹಾಕಿದ್ದಾರೆ. ಪ್ರಮುಖ ರಸ್ತೆಗಳಲ್ಲಿ ಸಿಸಿಟಿವಿಗಳನ್ನ ಪರಿಶೀಲಿಸ್ತಾ ಇದ್ದು ಆರೋಪಿಗಳಿಗಾಗಿ ತೀವ್ರ ಶೋಧ ನಡೆಯುತ್ತಿದೆ. ಹುಬ್ಬಳ್ಳಿಯಲ್ಲಿ ನ್ಯೂಸ್ 18 ವತಿಯಿಂದ ಕರುನಾಡ ಹಬ್ಬ ನಡೀತಾ ಇದೆ. 3ನೇ ದಿನವೂ ವೈವಿಧ್ಯಮಯ ಕಾರ್ಯಕ್ರಮಗಳ ಆಯೋಜನೆ ಮಾಡಲಾಗಿದೆ. ಮಕ್ಕಳಿಗೆ ವೇಷಭೂಷಣ ಸ್ಪರ್ಧೆ ಇದೆ. ವೇದಿಕೆ ಮೇಲೆ ತಮ್ಮ ಪ್ರತಿಭೆಯನ್ನ ತೋರುತ್ತಿದ್ದಾರೆ ಮಕ್ಕಳು. ಇನ್ನು ಮಹಿಳೆಯರಿಗೆ ಅಡುಗೆ ಸ್ಪರ್ಧೆ ಇದೆ. ವಿದ್ಯಾರ್ಥಿಗಳಿಗೆ ಚಿತ್ರಕಲೆ ಸೇರಿದಂತೆ ಹಲವು ಸ್ಪರ್ಧೆಗಳಿವೆ. ಮತ್ತೊಂದೆಡೆ ವಸ್ತು ಪ್ರದರ್ಶನ ಎಲ್ಲರ ಗಮನ ಸೆಳೀತಾ ಇದೆ. ಸಾಕಷ್ಟು ಜನ ಕರುನಾಡ ಹಬ್ಬಕ್ಕೆ ಬರ್ತಿದ್ದಾರೆ. ದಿನದ ಮತ್ತಷ್ಟು ಪ್ರಮುಖ ಸುದ್ದಿಯನ್ನ ಕ್ವಿಕ್ ಆಗಿ ನೋಡೋಣ ಸೂಪರ್ ಸ್ಪೀಡ್ನಲ್ಲಿ.